ಅವಶ್ಯಕತೆ ಏನು? ಒಂದ್ ವೇಳೆ ನಿಮ್ಗೆ 50 ಎಕರೆ ಕಾಫಿ ತೋಟ ಇದೆ, ಕುಡಿಯೋ ಕುತ್ಕೊಂಡು ಒಳ್ಳೆ ಬ್ರಾಂಡ್ ಬಿಸ್ಕಿಟ್ ಕುಡಿ. ಐ ವಿಲ್ ನಾಟ್ ಆಸ್ಕ್, ನೀವು ಎಲಿಜಿಬಲ್. ಸಾರ್ ನನಗೆ 3 ಲಕ್ಷ ಆದಾಯ, ಮನೆಯಲ್ಲಿ ಕುತ್ಕೊಂಡ್ರು ಕೂಡ ಪ್ರತಿ ತಿಂಗಳ ಬರ್ತಾರೆ. ಮಗ ಅಮೆರಿಕದಲ್ಲಿ ಅವನೇ, ಆಸ್ಟ್ರೇಲಿಯಾದಲ್ಲಿ ಅವನೇ, ಮನೆಯಲ್ಲಿ 2 ಕಾರ್ ಇದೆ, ಒಂದು ಹೆಂಡತಿಗೆ ಒಂದು ನನಗೆ. ಕುಡಿಯಕ್ಕೆ ಶುರು ಮಾಡಿ, ಬ್ರಾಂಡೆಡ್ ಕುಡಿ, ನಾವು ಕೇಳಲ್ಲ. ನನ್ನ ಮಗ IAS ಆಗವನೆ, IPS ಆಗವನೆ, ಇನ್ನೊಂದು ಮಾಡವನೆ, ಮಾಡು. ಇನ್ನೊಂದ್ ಕಡೆ ಹೋಗಿ ಬಾ, ಚೈನಿಂಗ್ ಮಾಡ, ಕೇಳಲ್ಲ. ಅದಿಲ್ವೇ? ಬೆಳಗಾದ್ರೆ ಮತ್ತೊಬ್ಬರು ಕೂಲಿಗೆ ಹೋಗ್ಬೇಕು, ಬೆಳಗಾದ್ರೆ ಏನಾದ್ರು ಅಪ್ಲಿಕೇಶನ್ ತಗೊಂಡು ಮತ್ತೊಬ್ಬರು ಮನೆ ಹತ್ರ ನಿಲ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು. ಮಗನ ಶಾಲೆಗೆ ಸೇರ್ಸಕ್ ಆಗಕ್ಕಿಲ್ಲ, ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು ಗೊತ್ತಿಲ್ಲ, ನಿನಗೆ ಕುಡಿಯುವ ಅಧಿಕಾರ ಇಲ್ಲ, ಜೂಜಾಡುವ ಯಾವುದೇ ನೈತಿಕ ಇಲ್ಲ. ನಿಲ್ಸಲ್ಲ, ಕೂಡಿಡು ಹಣ. ಮಗನ ಶಿಕ್ಷಣದ ಮೇಲೆ ಇನ್ವೆಸ್ಟ್ ಮಾಡು. ಇನ್ವೆಸ್ಟ್ಮೆಂಟ್ ಬಂಡವಾಳ ಉಳಿದಾಗ ಒಬ್ಬ KS ಆಫೀಸರ್ ಆಗಿದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮನೆಯಾಗಿದ್ದಂಗ ಪರ್ಮನೆಂಟ್ ಆಗಿ. IAS IPS ಆದಂತೂ ಮುಗಿದವನ್ನ ಹಿಡಿಯಲ್ಲ. IAS IPS ಆದಂತೂ ಯಾಕೆ ಹೇಳ್ಬೇಕಂದ್ರೆ, ನನಗೆ 34 ಇಲಾಖೆ ಕರ್ನಾಟಕ ನಾಳೆ ನನಗೆ ಸಾಕಾಯಿತು ಅಂದ್ರೆ ಕೇಂದ್ರ ಸರ್ಕಾರದ 34 ಇಲಾಖೆಗಳಿಗೆ ನಾನು ಓಪನ್ ನನಗೆ ಸ್ವಾಗತ ಕೊಡ್ತಿರ್ತಾರೆ. ಬಾರಪ್ಪ ಇಲ್ವಾ, 60% ಸ್ಯಾಲರಿ ಹೆಚ್ಚಿಗೆ. ನಿಮಗೆ 70,000 ರೂಪಾಯಿ ಸಂಬಳ ಇದೆ, 60% ಎಕ್ಸ್ಟ್ರಾ ಹಾಕೋದಕ್ಕೆ ಎಷ್ಟಾಗುತ್ತೆ ನೋಡಿ. ಅಷ್ಟು ನನ್ನ ಸ್ಯಾಲರಿ ಎಲ್ಲಿ ಹೋಗ್ತೀನಿ ಸ್ಕೂಲ್ಗೆ ಅಡ್ಮಿಷನ್ ಸಿಗುತ್ತೆ, ಎಲ್ಲ ಆಗುತ್ತೆ. ರಿಟೈರ್ಮೆಂಟ್ ಆದ್ಮೇಲೂ ಕೂಡ ನಾವು ಸರಿಯಾಗಿ ಕೆಲಸ ಮಾಡಿದೀವಿ, ಕೈ ಬಾಯಿ ಕಚ್ಚಿ ಸರಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಇನ್ನೊಂದೆಲ್ಲ ಸಿಗುತ್ತ, ಇನ್ನೊಂದೆಲ್ಲ ಕೊಟ್ಟ. ಬಿಕಾಸ್ ಒಳ್ಳೆಯವರ ಅವಶ್ಯಕತೆ ಎಲ್ಲ ಸರ್ಕಾರಗಳಿಗೂ ಇದೆ, ಒಳ್ಳೆಯ ಅಧಿಕಾರಿಗಳ ಅವಶ್ಯಕತೆ ಎಲ್ಲರಿಗೂ ಇದೆ. ಸೊ ಆ ಕಾರಣಕ್ಕೆ ನಮ್ಮ ಇವತ್ತು ಉಳಿದ ವಿಚಾರಗಳನ್ನ ಯಾಕೆ ಹೇಳಿಲ್ಲ ಅಂದ್ರೆ, ಸ್ವಾಮೀಜಿಯವರು ಮುಖ್ಯವಾಗಿಯೂ ಅದ ಅವಶ್ಯಕತೆ ಇತ್ತು ಅಂತ ನನಗೆ ಅನ್ಸುತ್ತೆ. ಈ ಸಭೆ, ಈ ಸಮಾರಂಭ ಕೇವಲ ಈ ಸ್ಟೇಜ್ಗೆ ಸೀಮಿತವಾಗಿರಲಿ. ಅವರೆಲ್ಲರೂ ಕೂಡ ಒಂದು ಕಳಕಳಿಯಿಂದ ನಿಮ್ಮ ಎದುರುಗಡೆ ನಿಂತ್ಕೊಂಡು ಬಹಳಷ್ಟು ಒಳ್ಳೆಯ ಆದರ್ಶಗಳನ್ನ, ಇತಿಹಾಸ, ಇಡೀ ಒಂದು ಸಮುದಾಯ ನಡೆದು ಬಂದ ಇತಿಹಾಸ, ಪಟ್ಟ ಕಷ್ಟ, ಮಹಾನ್ ನಾಯಕ ಸ್ವತಃ ಅನುಭವಿಸಿದ ಆ ಬಡತನ, ಅಸಮಾನತೆ, ಆ ತಿರಸ್ಕಾರ, ವಿಡಂಬನೆ, ವಿಮರ್ಶೆ ಎಲ್ಲವನ್ನೂ ನಿಮ್ಮ ಎದುರುಗಡೆ ಹೇಳಿದ್ದಾರೆ. ಸೊ ಅದು ನಮಗೆ ಸ್ವಲ್ಪ ತಾಗಬೇಕು, ಸ್ವಲ್ಪ ನಾಟಬೇಕು. ನಮ್ಮ ಚರ್ಮ ಸ್ವಲ್ಪ ದಪ್ಪ ಮಾಡ್ಕೋಬಾರ್ದು. ದಪ್ಪ ಮಾಡ್ಕೊಂಡಿವಿ ಅಂದ್ರೆ ಲಾಸ್ ನಮಗೆ ಒಂಥರ ಹರಿಯ ನದಿ ಇದ್ದಂಗ. ಯಾರಿಗೆ ಎಷ್ಟು ತಾಕತ್ತೈತೆ ಅಷ್ಟು ತುಂಬ್ಕೊಂಡು ಹೋಗ್ಬೇಕು. ಗುಡ್ಗ್ಯಾಗ ಹೋಯ್ರಿ, ತತ್ರಾಣಿಗ್ಯಾಗ ಹೋಯ್ರಿ, ಒಂದು ಕೊಡದಾಗ ಹೋಯ್ರಿ, ಇಲ್ಲ ಒಂದು ಟ್ಯಾಂಕರ್ನಾಗ ಹೋಯ್ರಿ, ತಾಕತ್ತಿದ್ದ ಡ್ಯಾಮ್ ಕಟ್ಟಿ ನಿಮ್ ಹೊಲಕ್ಕೆಲ್ಲ ನೀರು ಬಿಡುಗಡೆ. ಇದು ಜ್ಞಾನದ ನದಿ ಹರಿತಾ ಇದೆ. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಬದುಕಿನಲ್ಲಿ ಯಾರೂ ಕೂಡ ಆದರ್ಶಗಳನ್ನ ಬೆನ್ನ ಹತ್ತಿ ಸೋತವರಿಲ್ಲ. ಯಾರೂ ಕೂಡ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಲಕ್ಷಣಗಳನ್ನ ಮೈಗೂಡಿಸಿಕೊಂಡು ಹಾಳಾದವರಿಲ್ಲ. ಹಾಳಾದವರೆಲ್ಲ ದುಷ್ಟ ಶಕ್ತಿ, ದುಷ್ಟ ಸಹವಾಸ, ದುಷ್ಟ ಗುಣಗಳನ್ನು ಮೈಗೂಡಿಸಿಕೊಂಡವರು. ಉದ್ಧಾರ ಆದವರೆಲ್ಲ ಒಳ್ಳೆ ಒಳ್ಳೆ ಆದರ್ಶಗಳನ್ನು ಮೈಗೂಡಿಸಿಕೊಂಡವರು. ದಯಮಾಡಿ ಓದಿ, ಮಕ್ಕಳನ್ನ ಸಬಲರನ್ನಾಗಿಸಿ, ವೆನ್ ಇಟ್ ಕಮ್ಸ್ ಟು ಹಿಂದುಳಿದ ವರ್ಗಗಳ ಬಗ್ಗೆ ಮಾತು ಬಂದಾಗ ನನ್ನ ಕಳೆದ ಎಲ್ಲಾ ಕಡೆ ನಾನು ಹೇಳ್ತಾ ಬಂದಿದ್ದೀನಿ, ನಮ್ಮೊಳಗಿನ ಭಿನ್ನಾಭಿಪ್ರಾಯ, ನಮ್ಮೊಳಗಿನ ವೈಮನಸ್ಸು ಮನೆಯಲ್ಲೇ ಇರಲಿ, ಆಫೀಸ್ ಒಳಗಡೆ ಇರಲಿ. ಹೊರಗಡೆ ಬೀದಿಗೆ ಬಂದು ಆರೋಪ ಪ್ರತ್ಯಾರೋಪಗಳನ್ನ ನಾವು ಮಾಡ್ಲಿಕ್ಕೆ ಹಚ್ಚಿದ್ರೆ ನಿಮ್ಗೆ ಗೊತ್ತಿರಲಿ, ಅದರ ಲಾಭ ನಿಮ್ಗಲ್ಲ, ಮೂರನೆಯವರಿಗೆ. They will start exploiting you. As a SP, ನಾನು SP ಆಗಿ ನಾನು ಬಹಳ ಖುಷಿಯಾಗಿ ಹೊಡೆದಾಡಿದೆ. ಯಾಕೆ ಹೇಳ್ರಿ, ಇವನ್ನ ಇನ್ನೊಂದು ನಾವು ಎತ್ ಕಟ್ಬೋದಲ್ಲ, ನಾನು ಬಚಾವಾಗ್ಬೋದಲ್ಲ. ಆ ಕಾರಣಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ, ಜಾಗೃತರಾಗಿ ಬಂಧುಗಳು. ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ನಿಲುವುಗಳು ಬೇರೆ ಬೇರೆ ಇರಲಿ, ಯಾರಲ್ಲಿಲ್ಲ, ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಒಳಪಂಗಡಗಳು ಯಾರಲ್ಲಿಲ್ಲ? ನಾಯಕ ಕಮ್ಯುನಿಟಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚಿದೆ. ಅದೇ ರೀತಿ ಉಳಿದ ಕಮ್ಯುನಿಟಿಗಳಲ್ಲೂ ಇರುತ್ತೆ. ಹಾಗಂತ ಹೇಳಿ ನಮಗೆ ಒಟ್ಟಾರೆ ಸಿಗುವ ಸವಲತ್ತುಗಳು, ಒಟ್ಟಾರೆಗೆ ನಾವು ಅರ್ಹರಿರುವ
ಜನ್ಮಸಿದ್ಧ ಅಥವಾ ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಹಕ್ಕುಗಳೆಷ್ಟಿದೆ ಅದು ವಂಚಿತರಾಗಬಾರದು. ನಾವು ಅದನ್ನು ಕೈ ಬಿಟ್ಟು ಹೋಗಬಾರದು. ಅದು ಹೋಗಬಾರದು ಅಂದ್ರೆ ಒಗ್ಗಟ್ಟಿನ ಅವಶ್ಯಕತೆ ಇದೆ. ಅದು ಬರಲಿ. ಇಂದಿನ ಅವಶ್ಯಕತೆ ಅದು 1990ಕ್ಕೂ ಪೂರ್ವದಲ್ಲಿ ಹೇಗಿತ್ತು ದಲಿತ ಸಂಘರ್ಷ ಸಮಿತಿ, ಇವತ್ತೇನಾಗಿದೆ? ಸೊ ಅದು ಚರ್ಚೆ ವಿಷಯ ಮತ್ತು ಎಲ್ಲರೂ ಆಲೋಚಿಸಬೇಕಾಗಿರ್ತಕ್ಕಂಥ ವಿಷಯ. ಸೊ ಆ ಕಾರಣಕ್ಕೆ ನನ್ನ ಪ್ರಯಾರಿಟಿ ಇಷ್ಟೇ, ಶಿಕ್ಷಿತರಾಗಿ, ಆರ್ಥಿಕವಾಗಿ ಸಬಲರಾಗಿ, ಶ್ರೀಮಂತರಾಗಿ, ನ್ಯಾಯಬದ್ಧವಾದ ಕೆಲಸವನ್ನು ಮಾಡಿ ಶ್ರೀಮಂತರಾಗ್ಬೇಕು. ನಾನು ಏನು ಇಲ್ಲ, ನಾನು ಅದು ಮಾಡಕ್ಕಾಗಿಲ್ಲ, ಇದು ಮಾಡಕ್ಕಾಗಿಲ್ಲ, ನಮ್ಮಪ್ಪ ಒಂದೇ ಎಕರೆ ಜಮೀನು ಇದ್ದ, ನಾನು ಒಂದೇ ಎಕರೆ ಜಮೀನು ಇದ್ದೀನಿ, ನನಗೆ ಎರಡೇ ಬಟ್ಟೆ ಇರೋದು ಒಂದೇ, ಇಟ್ ಇಸ್ ಬುಲ್ಶಿಟ್. ಆಗ ಅನ್ನೋರ್ನೆಲ್ಲ ನಾವಂತೂ ಇಷ್ಟನೇ ಪಡೋದಿಲ್ಲ. ಬಿಕಮ್ ರಿಚ್, ಶ್ರೀಮಂತರಾಗಿ. ಯಾಕೆ ಶ್ರೀಮಂತರಾಗಬೇಕು ಅಂತಂದ್ರೆ ನಿಮ್ಮ ಆರ್ಥಿಕ ಸುಧಾರಣೆಯಾಗದ ಹೊರತು ಸಾಮಾಜಿಕ ಸ್ಥಾನಮಾನ ಸಿಗಲ್ಲ. ಅದೇ ರೀತಿ ಉಳಿದ ಎಲ್ಲಾ ಸ್ತರಗಳಲ್ಲೂ ಕೂಡ ನಿಮ್ಗೆ ಯಾರು ನೋಡಲ್ಲ. ಸೈದ್ಧಾಂತಿಕವಾಗಿ ಏನೇ ಇರಲಿ, ಎಸ್ ದಿವಾಳಿಗಳನ್ನ ಬರಬಾರ್ದು ಅಂತಂತ ಹೇಳಿ ನಾವು ಶ್ರೀಮಂತನಾಗ್ಬೇಕಂತ ಹೇಳಿ ಅಡ್ಡ ಮಾರ್ಗಗಳನ್ನ ಹಿಡಿಯೋದಲ್ಲ. ನಾಳೆ ಬಿಟ್ಟು ಫುಲ್ ಬೇರೆ ಬೇರೆ ಕೆಲಸಗಳನ್ನ ಮಾಡೋದಲ್ಲ. ಇಲ್ಲೊಬ್ಬ ರೈತ ಇದ್ದಾರೆ ಕೃಷ್ಣ ಅಂತ ಹೇಳಿ ರಾಜೂರಲ್ಲಿ, 100/100 ಅಲ್ಲಿ 15 ಲಕ್ಷ ರೂಪಾಯಿ ಪ್ರಾಫಿಟ್ ತೆಗಿತಾನೆ. 100/100 ಅಲ್ಲಿ ಒಂದು ನರ್ಸರಿ ಮಾಡಿ 15 ಲಕ್ಷ ರೂಪಾಯಿ ಒಟ್ಟು ನಿವ್ವಳ ಲಾಭ. ಒಂದು ತೋಟ ಇದೆ, ಒಂದು ಬೆಳೆಯಾಗಿ ಪರಿವರ್ತಿಸ್ತೀನಿ ಸರ್ ನಾನು. ಕೋಕೋ ಬೆಳಿತಾನೆ, ಅಡಿಕೆ ಹಾಕಿವನೆ, ತೆಂಗು ಹಾಕವನೆ, ಪಕ್ಕದಲ್ಲಿ ಒಂದು ಪಾಂಡ್ ತಗೊಂಡು ಮೀನುಗಾರಿಕೆ ಇಲಾಖೆಯಿಂದ ಬಿಸಿಲಿ ಮಾಡವನೆ, ಇನ್ನೊಂದೇನೋ ಸೀಡ್ಲಿಂಗ್ ಮಾಡ್ತವನೆ, ಇನ್ನೊಂದೇನೋ ಹೂವಿನ ಕುಂಡ ಇಟ್ಟವನೆ, ಎಲ್ಲ ಮಾಡವನೆ. ಅವನು ಆದರ್ಶ ರೈತ. ಅವನು ಇವತ್ತು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆ ಕಟ್ತಾವನೆ. ನನಗ ಏನಪ್ಪ ಆಶ್ಚರ್ಯ ಆಗ್ಬಿಡುತ್ತೆ. ಆಸ್ ಅ IPS ಆಫೀಸರ್ ನನಗದು ಸಾಧ್ಯ ಇಲ್ಲ. ನಾನು ರೈತ ಆಗಿದ್ದು ಬಹಳ ಚಂದ ಇತ್ತಲ್ಲ ಮರಾಯ ಅಂತ ಅನ್ಸ್ಬಿಟ್ಟು ಒಂದು ಕ್ಷಣಕ್ಕೆ. ಸೊ ಕಷ್ಟಪಟ್ಟರೆ ಎಲ್ಲಾ ಕ್ಷೇತ್ರಗಳಲ್ಲೂ ನೀವು ಟೀಚರ್ ಆಗಿರಿ, ಕೃಷಿಕ ಆಗಿರಿ, ಇನ್ನೊಂದು ಹೋಟೆಲ್ ಬಿಸ್ನೆಸ್ ಅಲ್ಲಿರಿ, ಇನ್ನೊಂದು ಬಿಸ್ನೆಸ್ ಟ್ರಾನ್ಸ್ಪೋರ್ಟ್, ಇನ್ನೊಂದು ಮತ್ತೊಂದು ಕಾಂಟ್ರಾಕ್ಟರ್, ಏನಾಗಿದ್ದೀರೋ ಅದರಲ್ಲಿ ಏಳಿಗೆಯನ್ನ ಸಾಧಿಸಲಿಕ್ಕೆ ನಿಮ್ಮ ಆಲೋಚನೆ ಯಾವತ್ತೂ ಕೂಡ ದೂರದೃಷ್ಟಿಯಿಂದ ಓಡ್ತಾ ಇರಬೇಕು. ಶಿಕ್ಷಿತರಾಗಿ, ಸದೃಢರಾಗಿ, ಆ ಮೂಲಕ ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಕನಸನ್ನ ನನಸು ಮಾಡಬೇಕು. ನೀವು ಜಾಗೃತರಾಗಿ ನಿಮ್ಮ ಅಕ್ಕಪಕ್ಕ ಮನೆಯವರನ್ನು ಜಾಗೃತರನ್ನಾಗಿ ಮಾಡಿ. ಏನು ಆಗ್ಲಿಲ್ವೇ ಅಟ್ಲೀಸ್ಟ್ ಮತ್ತೊಬ್ಬರನ್ನ ಕಿಂಡಲ್ ಮಾಡೋದು ಬಿಡಿ, ಮತ್ತೊಬ್ಬರ ಕಾಲು ಎಳೆಯೋದು ಬಿಡಿ. ನಮ್ಮ ಸಮುದಾಯದಲ್ಲೇ ಇನ್ನೊಬ್ಬ ಅಕ್ಕಪಕ್ಕದ ಮನೆಯವರು ಉದ್ಧಾರ ಆಗ್ತಿರ್ತಾರೆ, ಅವ್ರಿಗೆ ಅಡ್ಗಾಲ ಹಾಕಿಬಿಡೋದು, ಅವ್ನ ವಿರುದ್ಧ ಒಂದು ಅರ್ಜಿ ಬರೆಯೋದು, ಅವ್ನ ವಿರುದ್ಧ ಒಂದು FIR ತಗೊಂಡು ಪೊಲೀಸ್ ಸ್ಟೇಷನ್ ಕುಂದ್ರದು, ರಾಜಿ ಪಂಚಾಯತಿ ಸ್ಟಾರ್ಟ್. ಅಟ್ಲೀಸ್ಟ್ ಅದಾದ್ರೂ ನಿಲ್ಲಲೆ. ನಮ್ಮಿಂದ ನನ್ನ ಸಮುದಾಯಕ್ಕೆ ಏನು ಕಾಣಿಕೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಬಿಡು ಮರಾಯ, ನೀನು ಸುಮ್ಮನೆ ಇರ್ಬೇಕು, ನಿನ್ ಪಾಡಿಗೆ ನೀನು. ಮತ್ತೊಬ್ಬರು ಕಾಲು ಎಳೆಯಕ್ಕೆ ಹೋಗ್ಬಾರ, ಮತ್ತೊಬ್ಬರಿಗೆ ತೊಂದರೆ ಮಾಡಬಾರ. ಅದ